ನಮಸ್ಕಾರ ರೀ ಸಾವುಕಾರ ಮಂದಿಗೆ ಎಲ್ಲರಿಗೂ ಮತ್ತೊಂದು ನಾನು ನಿಮ್ಗೆ ಜಾಬ್ ಅಪ್ಡೇಟ್ ಜೊತೆಗೆ ಬಂದಿದ್ದೇನೆ ರೀ. ಜಾಬ್ ಅಪ್ಡೇಟ್ ಅಂತಂದ್ರೆ ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ, ಲಿಂಕ್ ಕೆಳಕ್ಕೆ ಹೋಗಬೇಡ್ರಿ. ನಾವೊಂದು PDF ಅನ್ನು ಯಾರು ANM ನರ್ಸಿಂಗ್ ಆಗೈತಿ, ಡಿಪ್ಲೊಮಾ ನರ್ಸಿಂಗ್ ಆಗೈತಿ, ಆಮೇಲೆ BSc ನರ್ಸಿಂಗ್ ಆದವರಿಗೆ 1205 ಹುದ್ದೆಗಳನ್ನು ಅತಿ ಬೇಗನೆ ಕರೆಯೋರದಾರ. ಅದಕ್ಕೆ ರಾಜ್ಯ ಪತ್ರವನ್ನು ಬಿಡುಗಡೆ ಮಾಡಿದಾರೆ. ಆ ಒಂದು ಏನಪ್ಪಾ ಅಂದ್ರೆ ಓನ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ, ಅಂದ್ರೆ ಮಹಿಳೆಯರಿಗೆ ಮಾತ್ರ 1205 ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ರೀ. ಓನ್ಲಿ ಗರ್ಲ್ಸ್ಗೆ ಮಾತ್ರ ರೀ. ಮತ್ತು ಮೇಲ್ಗಿದೇನ್ರಿ ಅದು ಗೊತ್ತಿಲ್ರಿ, ಯಾಕಂದ್ರೆ ರಾಜ್ಯ ಪತ್ರದಾಗ ಕ್ಲಿಯರ್ ಆಗಿ ಏನು ಬರ್ದಿರಪ್ಪ ಅಂದ್ರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಆ ಒಂದು ಮಹಿಳೆಯರಿಗೆ ಮಾತ್ರ ಇದು ನರ್ಸಿಂಗ್ ಆಫೀಸರ್ಗಳನ್ನು ಕೊಟ್ಟಿರುವಂಥದ್ದು, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಒಳಗಡೆ ನರ್ಸಿಂಗ್ ಆಫೀಸರ್ಗಳನ್ನು ಕೊಟ್ಟಿರುವಂಥದ್ದು. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ 1205 ಹುದ್ದೆಗಳಿಗೆ ಏನು ಅರ್ಹತೆ ಹೊಂದಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅನ್ನೋದನ್ನ ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಒಳಗಡೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಒಂದ್ಸಲ ಹೋಗಿ ಯಾರಾದರೂ ನೀವು ANM ನರ್ಸಿಂಗು, ಡಿಪ್ಲೊಮಾ ನರ್ಸಿಂಗು ಮತ್ತು BSc ನರ್ಸಿಂಗ್ ಆದವರಿದ್ರೆ ನಿಮ್ಗೆ ಏನೋ ಹೆಲ್ಪ್ಫುಲ್ ಆಗ್ಬೋದು. ಒಂದ್ಸಲ ಹೋಗಿ ಅದನ್ನು ವಾಚ್ ಮಾಡ್ರಿ. ಮುಂದಿನ ದಿನಗಳಲ್ಲಿ ಅದನ್ನು KE ಮೂಲಕ ಅಪ್ಲಿಕೇಶನ್ ಕರಿತೀವಿ ಅಂತ ಹೇಳ್ಯಾರ. ಅದನ್ನ ಹೋಗಿ ಒಂದ್ಸಲ ನೋಡ್ಕೋರಿ, ನಿಮ್ಗೆ ನಾಲೆಜ್ ಬರ್ತೈತ್ರಿ.